ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದು ಭೀಕರವಾಗಿ ನಟ ದರ್ಶನ್ ಹೊಡೆದು ಕೊಂದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ದರ್ಶನ್ನ ಕರಾಳ ಮುಖಗಳು ಈಗ ಬೆಳಕಿಗೆ ಬರ್ತಾ ಇದೆ. TV9ಗೆ ಚಾಮರಾಜನಗರದಿಂದ ಒಬ್ಬರು ಬಂದಿದ್ದಾರೆ. ನಮಗೂ ಕೂಡ ದರ್ಶನ್ನಿಂದ ಸಾಕಷ್ಟು ಅನ್ಯಾಯ ಆಗಿದೆ, ಆದರೆ ನಮಗೆ ನ್ಯಾಯ ಸಿಗಲೇ ಇಲ್ಲ. ಹಾಗಾಗಿ ತಮ್ಮ ವಾಹಿನಿ ಮುಖಾಂತರವಾಗಲೂ ಕೂಡ ಈಗಲಾದರೂ ನಮಗೆ ನ್ಯಾಯ ಸಿಗ್ಬೋದು ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊತಾ ಇದ್ದಾರೆ. ಬನ್ನಿ, ಹಾಗಿದ್ರೆ ಈ ಒಂದು ಕುಟುಂಬಕ್ಕೆ ನಟ ದರ್ಶನ್ನಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳು, ತೊಂದರೆಗಳು ಆಯಿತು ಅಂತ ಹೇಳಿ ಸ್ವತಃ ಅವರನ್ನೇ ಕೇಳೋಣ. ಸರ್, ಈಗಾಗಲೇ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ನಟ ದರ್ಶನ್ ಕೂಡ ಬಂಧನವಾಗಿದೆ. ಕಾರಣ ಅಂತ ಹೇಳಿದ್ರೆ ಅಭಿಮಾನಿನ ಕರೆತಂದು ಹೊಡೆದು ಕೊಂದಿದ್ದಾರೆ. ಈಗಾಗಲೇ ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ತಮಗೂ ಕೂಡ ನಟ ದರ್ಶನ್ ಕುಟುಂಬದಿಂದ ಸಾಕಷ್ಟು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಅನ್ಯಾಯ ಆಗಿದೆ ಮತ್ತು ಏನಾಗಿದೆ? ಇದು ದರ್ಶನ್ ಇವಾಗ ಏನು ಮಾಡಿದ್ದಾನೆ, ಅದು 10 ರಿಂದ 12 ವರ್ಷದಲ್ಲೇ ಮಾಡಿದ್ದಾನೆ. ದರ್ಶನ್ ಒಬ್ಬ ಥರ್ಡ್ ಕ್ಲಾಸ್ ರೌಡಿ. ಅವನು ಫಿಲಮಲ್ಲಿ ಮಾತ್ರ ಅವನು ಹೀರೋ, ಅದರ ನಿಜ ಜೀವನದಲ್ಲಿ ಅವನೊಬ್ಬ ರೌಡಿ. ಕಳೆದ 10 ವರ್ಷ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹಿಂದೆನೆ ನಮ್ಮ ಮಾವನ ಮಗ ಅವರ ತೋಟದ ಹತ್ರ 6 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದ. ಆವಾಗ ಅವನು ಸಾಕಿದಂಥ ಎತ್ತು ಅವ್ರಿಗೆ ನಮ್ಮ ಮಾವನ ಮಗನಿಗೆ ಇಲ್ಲಿ ಕೊಂಬು ಬಂದಿತ್ತು, ಅಂದರೆ ಚುಚ್ಚಿ. ಅದನ್ನು ಹಾಸ್ಪಿಟ್ಲಿಗೆ ತಗೊಂಡೋಗಿ ಇಟ್ಬಿಟ್ಟು ಅವ್ರ ಬಗ್ಗೆ ಏನು ವಿಚಾರಿಸ್ದೆ. ಅದನ್ನು ನಾವು ಕೇಳೋಕೆ ಹೋದಕ್ಕೆ ನಮ್ಮ ಮೇಲೆ ನಾಯಿಗಳು ಬಿಟ್ಟಿದ್ದೇನೆ ಮತ್ತು ರೌಡಿಗಳ ಕಲಿ ಬೆದರಿಕೆ ಹಾಕ್ಸಿದ್ದೇನೆ. ನೀವೇನಾದ್ರು ಸ್ಟ್ರೈಕು ಅದು ಇದು ಮಾಡೋಕ್ಕೆ ಹೋದರೆ ನಾವು ನಿಮಗೆ ಪ್ರಾಣ ತೆಗೆಯೋಕ್ಕೂ ನಾವು ಎಸಲ್ಲ, ನಮ್ಮದು 2ನೇ ಮುಖ ನೀವು ನೋಡಿಲ್ಲ ಅಂತ ನಮ್ಗೆ ಆವಾಗಲೇ ಬೆದರಿಕೆ ಎಲ್ಲ ಹಾಕಿದವನು. ಸರ್, ಈಗ ನಿಮ್ಮ ಮಾವನ ಮಗ ಅಂತ ಹೇಳಿದ್ರಿ, ಯಾರು, ಅವ್ರ ಹೆಸರೇನು, ಯಾವ ಗ್ರಾಮದವರು, ಎಲ್ಲಿ ಕೆಲಸ ಮಾಡ್ತಿದ್ರು? ಅಂದರೆ ಫಾರ್ಮ್ ಹೌಸ್ ಅಂತ ಹೇಳಿದ್ರಿ. ಅಂದರೆ ಮೈಸೂರಲ್ಲೊಂದು ಫಾರ್ಮ್ ಹೌಸ್ ಇದೆ, ಟಿ ನರಸೀಪುರದೊಂದು ಫಾರ್ಮ್ ಹೌಸ್ ಇದೆ. ಈ ಘಟನೆ ಎಷ್ಟು ವರ್ಷಗಳ ಹಿಂದೆ ಆಗಿತ್ತು ಮತ್ತು ತಮ್ಮ ಮಾವನ ಮಗನ ಪರಿಸ್ಥಿತಿ ಈಗ ಹೇಗಿದೆ? ಸರ್, ಇದು ಈ ಘಟನೆಯಾಗಿ ಒಂದು 10 ವರ್ಷ ಆಗಿದೆ. ಅದು ಅವನು ಮೈಸೂರು ನರಸೀಪುರ ರೋಡಲ್ಲಿ ಒಂದು ತೋಟ ಇದೆ, ಫಾರ್ಮ್ ಹೌಸು. ಅಲ್ಲಿ ಅವನು ಕೆಲಸ ಮಾಡ್ಕೊಂಡು ಅಲ್ಲಿ ಇದ್ದ 6 ವರ್ಷ ಆದಮೇಲೆ ಎತ್ತುಗೆ ಲಾಳ ಮಹೇಶ್ ಅಂತ, ಚಾಮರಾಜನಗರ ತಾಲೂಕು ನಿಜಲಿಂಗನಪುರ ಅಂತ ಊರ ಹೆಸರು. ಇವಾಗ ಅವನ ಪರಿಸ್ಥಿತಿ ಸತ್ತ ಬಾಡಿ ರೀತಿ ಇದೆ, ಕೋಮಾ ಸ್ಟೇಟ್ಲಿದ್ದಾನೆ 10 ವರ್ಷದಿಂದ. ಊಟ ತಿಂಡಿ ಎಲ್ಲ ಬೆಡ್ಡಲ್ಲೇ ಆಗುತ್ತೆ. ಅವನ ಹೆಂಡತಿ ಪಾಪ ಇವಾಗಲೂ ಒಂದು ಹೊತ್ತು ಊಟಕ್ಕೂ ಪರದಾಡ್ತಿದ್ದಾರೆ. ಅವನ ಇಲ್ಲಿವರೆಗೂ ಗಂಟೆ ಅವ್ರು ಏನು ಒಂದು ದಿನ ಅವರು ಬಂದು ಯಾರೇ ಆಗಲಿ ಅವ್ರ ಅಣ್ಣ ತಾಯಿ ಯಾರೂ ಸ್ಪಂದಿಸ್ತಿಲ್ಲ. ನಾವು ಕೇಳೋಕೆ ಹೋದವ್ರಿಗೆ ನಾಯಿಗಳು ಬಿಟ್ಟಿದ್ದಾರೆ ಮತ್ತು ಬೆದರಿಕೆ ಹಾಕಿದ್ದಾರೆ. ನಮ್ಮನ್ನು ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಪರಿಹಾರ ಕೊಡ್ತೀವಿ ಅಂದ್ಬಿಟ್ಟು ಅಲ್ಲೂ ನಮ್ಮನ್ನು ಬೆದರಿಸಿದ್ದಾರೆ. ಇವಾಗಲೂ ಅವರು ನಮ್ಮ ಅವ್ರ ಮಗ ಹಂಗೆ ಇದ್ದಾನೆ. ನೀವು ಹೋಗಿ ಮಾಧ್ಯಮದವರು ಯಾರೇ ಆಗಲಿ ಹೋಗಿ ನೋಡ್ಬೋದು. ಸ್ವಯಂ ಸ್ಫೂರ್ತವಾಗಿ ನಮ್ಮ ಚಾಮರಾಜನಗರ ನ್ಯಾಯಾಧೀಶರಾದದು ಅವತ್ತು ಅಪರಾಧನ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಇಲ್ಲಿ ಚಾಮರಾಜನಗರ ಡಿಸ್ಟಿಕ್ ಆಫೀಸಲ್ಲಿ. ಯಾಕೆ ಸರ್ 10 ವರ್ಷ ಆಯಿತು, 10 ವರ್ಷ ಆದರೂ ಕೂಡ ಯಾಕೆ ನೀವು ದೂರು ಕೊಡೋಕ್ಕೆ ಮುಂದಾಗಲಿಲ್ಲ? ಯಾಕಂತ ಹೇಳಿದ್ರೆ ನಟ ಅಂತ ಹೇಳಿದ್ರೆ ಆತ ಸಮಾಜದಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನದಲ್ಲಿ ಇರುವಂಥ ಲಕ್ಷಾಂತರ ಗಟ್ಟಲೆ ಅಭಿಮಾನಿಗಳಿರ್ತಾರೆ, ಅವರ ಫಾಲೋವರ್ಸ್ ಇರ್ತಾರೆ. ಸಾಮಾನ್ಯವಾಗಿ ಯಾರೇ ಕೂಡ ಮನೆ ಕೆಲಸದವರಾಗಲಿ ಏನಾದರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಒಂದು ಚಿಕಿತ್ಸೆ ನೀಡುವಂಥದ್ದು ಅಥವಾ ಹಣಕಾಸು ಸಹಾಯ ಮಾಡುವಂಥದ್ದು, ಮಾನವೀಯತೆ ಮರೆಯುವಂಥದ್ದು ಕಾಮನ್ನು. ಆದರೆ 10 ವರ್ಷಗಳಿಂದ ಯಾಕೆ ತಾವು ಕಂಪ್ಲೇಂಟ್ ಕೊಡ್ತಾ ಇಲ್ಲ? ಧಮಕಿ ಹಾಕಿದಾರಾ, ಬೆದರಿಕೆ ಹಾಕಿದಾರಾ, ಅಥವಾ ಏನು ಮಾಡಿದರು? ಸರ್, ಅದು ಮಾನವೀಯತೆ ಅನ್ನೋದಕ್ಕೆ ಬೆಲೆನೇ ಇಲ್ಲ ದರ್ಶನ್ ಹತ್ರ. ಅವರು ನಿಜ ಜೀವನದಲ್ಲಿ ಯಾರ್ಯಾದರೂ ಧಮಕಿ ಹಾಕ್ತಾರೆ. ನಾವು ಏನಿದ್ದೀವಿ, ನಮಗೆ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ. ನಾವು ಅದನ್ನು ಮುಂದುವರಿಸೋಕ್ಕೆ ಏನು ಕಾನೂನು ಪ್ರಕಾರ ಹೋರಾಟ ಮಾಡಿ ಅವ್ರಿಗೆ ಏನು ಕೊಡಿಸ್ಬೇಕು ಅಂತ ನಮಗೆ ಶಕ್ತಿ ಸಾಲದಿಲ್ಲ. ನಾವು ಬಡವರು ಮಾಧ್ಯಮ ಏನಂತ ಧಮಕಿ ಹಾಕಿದ್ರು ಸರ್? ತಾವು ಹೋಗಿರ್ತೀರಾ ನ್ಯಾಯ ಕೇಳಕ್ಕಂತ ಹೇಳಿ, ಆ ಸಂದರ್ಭದಲ್ಲಿ ಅಲ್ಲಿ ಏನಾಯಿತು? ಅವನು ನಮ್ಮ ಹತ್ರ ಕೂಲಿ ಕೊಟ್ಟಿದ್ದೀವಿ, ನಾವೇನು ಕೊಡೋಗಿಲ್ಲ. ನಾವೇನು ನೀವು ಅದು ಇದು ಸ್ಟ್ರೈಕ್ ಮಾಡಿದ್ರೆ ನಮ್ಮ ಹೆಸರಿಗೆ ಕೆಟ್ಟ ಹೆಸರು ತರಕ್ಕೆ ಹೋದರೆ ನಿಮ್ಗಳಿಗೂ ತೊಂದರೆ ಆಗುತ್ತೆ. ಅದೇನು ತೋಟಕ್ಕೆ ಹೋದಂಥ ಸಂದರ್ಭದಲ್ಲಿ ನಾಯಿಗಳನ್ನು ಚೂ ಬಿಟ್ರು ಅಂತ ಹೇಳ್ತಾರೆ, ಏನಾಯಿತು ಸರ್? ಸರ್, ನಾವು ಒಂದು ಅಲ್ಲಿ ಕುಂತ್ಕೊಂಡು ದರ್ಶನ್ ಸರ್ ನೋಡಬೇಕು ಅಂತ ನಾವು ಕೇಳಿದಾಗ ತೋಟದೊಳಗೆ ಬಿಡಿ ಅಂತ ನಾವು ಕೇಳಿದ್ವು. ಅಲ್ಲಿ ಆಳುಗಳಿದ್ದಾರಲ್ಲ ಅವರು ಬಿಡದೆ ನಮ್ಮೆಲ್ಲ ನಾವು ಒಂದು 30 ರಿಂದ 40 ಜನ ಹೋಗಿದ್ವು ಅವ್ರನ್ನ ಭೇಟಿ ಮಾಡಿ ಒಂದು ಪರಿಹಾರ ಕೇಳುವಂತ. ನಮ್ಮದು 30 ಜನಗಳ ಮೇಲೆ ಅವ್ರ ನಾಯಿಗಳು, ಅಲ್ಲಿ ನಾಯಿಗಳು ಸಾಕೊಂಡಿದ್ದಾರೆ. ಒಂದು 10 ರಿಂದ 20 ನಾಯಿಗಳಿದೆ, ಬಾರಿ ನಾಯಿಗಳಿದೆ. ಆ ನಾಯಿಗಳು ನಮ್ಮ ಮೇಲೆ ಅಟ್ಯಾಕ್ ಬಿಟ್ಟರು ಸರ್. ಅವರು ಗೇಟ್ ತೆಗೆದು ಬಿಟ್ಟರು. ನಾವು ತಪ್ಪಿಸ್ಕೊಂಡು ಬರೋದು ಗೊತ್ತಾಗ್ತದೆ ಅವ್ರಿಗೆ.